ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅದು ನನ್ನ ಭಾವನೆ. ಇವತ್ತು ಬೆಳಗ್ಗೆ ಪೂಜೆ ಆದ ಕೂಡಲೇ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನೂ ತಿಂಡಿ ಆಗಿಲ್ಲ, ಸ್ಟವ್ ಅಂತೂ ಹಚ್ಚಿಲ್ಲ. ಬೆಳಗ್ಗೆ ಮನೆಯವರು ಮಾತ್ರ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟಿದ್ದೀನಿ ಅಷ್ಟೇ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕು. ಹಾಗೆ ಇವತ್ತು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅವರಿಗೆ. ಹಾಗೆ ಕ್ರಿಸ್ಮಸ್ ಅಂದಮೇಲೆ ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು, ಅದಕ್ಕೋಸ್ಕರ ಬಿಸ್ಕೆಟ್ ತರಿಸಿದ್ದೀನಿ. ಬಿಸ್ಕೆಟಿಂದ ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂಥ ಒಂದು ಕೇಕ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅಕ್ಕಪಕ್ಕದ ಮನೇಲಿ ಸ್ನಾನ ಮಾಡ್ತಿದ್ದಾರೆ, ಆ ಶಬ್ದ ಎಲ್ಲ ಕೇಳ್ತಿರುತ್ತೆ. ಅಷ್ಟು ಈಸಿ ಇರೋಂಥ ಕೆಲವು ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ. ಯಾರಾದರೂ ಬರ್ಡೇ ಪಾರ್ಟಿ ಇದ್ದಾಗ ಅಥವಾ ಕುಕ್ಕೀಸ್ ಮಾಡಬೇಕು ಅಂದರೆ, ಕೇಕ್ ಮಾಡಬೇಕು ಅಂದರೆ ಹೇಗೆ ಮಾಡ್ಕೋಬೋದು ಅಂತ. ಎಲ್ಲಿದೆ ಪುಸ್ಪೋಸ್? ಬಾ. ಡೇ ಕ್ರೀಮ್ ಮಾತ್ರ ಹಚ್ಚಿದ್ದೀನಿ, ಯಾವುದೇ ಮೇಕಪ್ ಮಾಡಿಲ್ಲ, ಯಾವುದೇ ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ. ಬೆಳಗ್ಗೆ ಹೊತ್ತು ಏನೂ ಹಚ್ಕೊಳ್ಳೋಕೆ ಇಷ್ಟ ಆಗಲ್ಲ. ಒಂದು ಕ್ರೀಮ್ ಹಚ್ಕೋತೀನಿ, ಬಾಡಿ ಲೋಷನ್ ಹಚ್ಕೋತೀನಿ. ಗ್ಲಿಸರಿನ್ ಜೊತೆಗೆ ಬಾಡಿ ಲೋಷನ್ ಹಾಕಿ ಹಚ್ಕೊಳ್ಳೋದ್ರಿಂದ ಕೂಡ ತುಂಬಾ ಸ್ಮೂತ್ ಅನ್ಸುತ್ತೆ, ಬಿರ್ದಂಗೆ ಅನ್ಸಲ್ಲ. ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ, ರಫ್ ಅನ್ಸಲ್ಲ. ಹಾಗೆ ಕೈ ಕಾಲು ಉಡ್ದಿರೋದು ಗೊತ್ತಾಗಲ್ಲ. ತುಟಿಗೂ ಕೂಡ ಅದನ್ನೇ ಹಚ್ಕೊಂಬಂದಿನಿ ಇವತ್ತು. ಅಟ್ಲೀಸ್ಟ್ ರಾತ್ರಿ ಮಲ್ಕೊಳ್ಳುವಾಗ್ಲಾದ್ರು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರು ಕೂಡ ನಿಮಗೆ ಆ ಡ್ರೈನೆಸ್ ಆಗಲ್ಲ. ಅಷ್ಟೇ ಅಲ್ಲ, ನೀರು ಚೆನ್ನಾಗಿ ಕುಡಿಬೇಕು. ಸೊ ಇವಾಗ ಸದ್ಯಕ್ಕೆ ನನಗೆ ಟೀ ಕುಡಿಬೇಕು. ತಕ್ಷಣಕ್ಕೆ 1 ಕಪ್ ಟೀ ಅಥವಾ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಇವತ್ತಿನ ಸ್ಪೆಷಲ್ ರೆಸಿಪೀಸ್ ಮಾಡೋಣ. ಚಳಿಗಾಲದಲ್ಲಿ ನಮಗೆ ಹೆಚ್ಚಾಗಿ ಸೊಪ್ಪು ತುಂಬ ಫ್ರೆಶ್ ಆಗಿರೋದು ಸಿಗುತ್ತೆ. ಇಲ್ಲಿ ಸುಮಾರು 2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿ ನೀರಲ್ಲಿ ತೊಳೆದು ನೀರೆಲ್ಲ ಶೋಧಿಸೋದಕ್ಕೆ ಒಂದು ಜಾಲರಿನಲ್ಲಿ ಹಾಕಿಟ್ಟಿದ್ದೀನಿ. ನೀರೆಲ್ಲ ಶೋಧಿಸಿದ ನಂತರ ನಾನು ಇದರಿಂದ 2 ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಬ್ರೇಕ್ಫಾಸ್ಟ್, ಮತ್ತೊಂದು ಲಂಚ್. ಈ 2 ರೆಸಿಪಿಯನ್ನು ಆಮೇಲೆ ನೋಡ್ಕೊಂಬರೋಣ. ಮೊದಲನೇದಾಗಿ 1 ಕಪ್ಪಷ್ಟು ಬಿಸಿ ಟೀ ಕುಡಿದ್ಬಿಟ್ಟು ಬಂದುಬಿಟ್ಟು ಆನಂತರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ಗೋಸ್ಕರ ಇಲ್ಲಿ ಮೆಂತ್ಯ ಸೊಪ್ಪು ಬೇಕಾಗುತ್ತೆ. ಅರ್ಧದಷ್ಟು ಮೆಂತ್ಯ ಸೊಪ್ಪನ್ನು ಬ್ರೇಕ್ಫಾಸ್ಟಿಗೆ ಬಳಸ್ಕೊತಿದ್ದೀನಿ. ಇದ್ರ ಜೊತೆಗೆ ಹಸಿ ಬಟಾಣಿ, 1 ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ಇದೆ, 1 ಈರುಳ್ಳಿ, 1 ಟೊಮೆಟೊ, ಸುಮಾರು 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ, ಹಾಗೆ 4ರಿಂದ 5 ಖಾರಕ್ಕೆ ಮೆಣಸಿನ್ಕಾಯಿ. ಇದಿಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಅಂದರೆ ಗ್ರೈಂಡ್ ಮಾಡೋದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಡ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದ್ರ ಜೊತೆಗೆ 1 ಪೀಸಷ್ಟು ಚಕ್ಕೆ, 4-5 ಲವಂಗ, ಸ್ವಲ್ಪ ತೆಂಗಿನಕಾಯಿ, ಇದಿಷ್ಟನ್ನು ಮಸಾಲ ಗ್ರೈಂಡ್ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಿರುವಂಥ 1 ಪಾಟ್ ರೆಸಿಪಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ 1 ಪಲಾವ್ ಎಲೆ, 1 ಮೊಗ್ಗು, 3-4 ಲವಂಗ, 1 ಪೀಸಷ್ಟು ಚಕ್ಕೆ, 1 ಚಕ್ರದ ಹೂವು, ಹಾಗೆ ಇದು ಸ್ವಲ್ಪ 1 ನಿಮಿಷ ಬಿಸಿ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಕಲ್ಲು ಹೂವನ್ನು ಹಾಕ್ಕೊಂಡಿದ್ದೀನಿ. 1 ನಿಮಿಷ ಇದು ಸ್ವಲ್ಪ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ 1 ಈರುಳ್ಳಿ ಕೂಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಣ. ಇದಾದ ನಂತರ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಗ ಸಾಫ್ಟ್ ಆಗಲಿ. ಆ ನಂತರ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು, ಬಟಾಣಿ ಎರಡನ್ನೂ ಸೇರಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪನ್ನು ನಾನು ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧದಷ್ಟು ಮೆಂತ್ಯ ಸೊಪ್ಪನ್ನು ಮಾತ್ರ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಹಾಕುವಂಥ 1 ಪಾಟ್ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ಇದೇ ಸೇಮ್ ಮಸಾಲ ಹಾಕಿ ಮಾಡಿ ತುಂಬ ರುಚಿಯಾಗುತ್ತೆ. ಇದ್ರ ಜೊತೆಗೆ 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ಬೇಕಾಗುವಷ್ಟು ಉಪ್ಪು. ಒಂದು ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡ. ಸೊಪ್ಪು ನಾವು ಎಷ್ಟು ಹಾಕಿದ್ರೂ ಕೂಡ ಬೇಯಿಸ್ಕೊತಾ ಇದ್ದಂಗೆ ಸ್ವಲ್ಪ ಆಗುತ್ತೆ. ಸೊ ಹಾಗೆ ಕಹಿ ಎಲ್ಲ ಹೋಗಬೇಕು ಅಂದರೆ ಒಗ್ಗರಣೆನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. 1-2 ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕಿದ್ದೀನಿ. ಸುಮಾರು 1.5 ಕಪ್ಪಷ್ಟು ಅಕ್ಕಿ ಇದೆ. ಚೆನ್ನಾಗಿ ಒಗ್ಗರಣೆನಲ್ಲೇ ಅಕ್ಕಿನ ಹುರ್ಕೊಂಡಾಗ ನಮಗೆ ಅನ್ನ ಉದುರಾಗುತ್ತೆ. ನೆನೆಸ್ಬಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ನೆನೆಸಿಲ್ಲ, ತಕ್ಷಣವೇ ತೊಳೆದು ಹಾಕಿದ್ದೀನಿ. ತೊಳೆದುಬಿಟ್ಟು ತಕ್ಷಣವೇ ನಾವು ಹಾಕ್ಕೊಂಡಾಗ ಒಗ್ಗರಣೆನಲ್ಲಿ 1 ನಿಮಿಷ ಹುರ್ಕೊಂಡ್ರೆ ಬಿಡಿಯಾಗಿ ಅನ್ನ ಮಾಡ್ಕೋಬೋದು. ಅಕ್ಕಿ 1 ನಿಮಿಷ ಹುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ಕೊಂಡಿದ್ದೀನಿ. ಮಸಾಲ ಜೊತೆಗೆ ಮತ್ತೆ ಇದನ್ನೆಲ್ಲ ಚೆನ್ನಾಗಿ 1 ನಿಮಿಷ ಹುರ್ಕೊಳ್ಳೋಣ. ಪರ್ಫೆಕ್ಟಾಗಿ ಬಿಡಿಯಾಗಿ ನಮಗೆ ಅನ್ನ ಆಗಬೇಕು ಅಂತಂದರೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿನಲ್ಲಿ ಮಾತ್ರ ನೀರು ಹಾಕೋಬೇಕು. ಮಸಾಲ ರುಬ್ಬೋದಕ್ಕೂ ಸೇರಿಸಿನೇ ಆ ನೀರನ್ನ ನಾನು ಹೇಳ್ತಾ ಇದ್ದೀನಿ. 1.5 ಕಪ್ಪಷ್ಟು ಅಕ್ಕಿಗೆ 3 ಕಪ್ಪಷ್ಟು ನಾನಿಲ್ಲಿ ನೀರು ಉಪಯೋಗಿಸ್ಕೊಂಡಿದ್ದೆ. ಅರ್ಧ ಕಪ್ಪನ್ನು ಮಸಾಲ ರುಬ್ಬೋದಕ್ಕೆ ಹಾಕಿದ್ದೆ. ಉಳಿದಿರೋವಂಥ 2.5 ಕಪ್ ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆನೇ ಟೇಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಕಡಿಮೆ ಇದೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ನೀವು ಹಾಕ್ಕೋಬೋದು. ಚಿಲ್ಲಿನ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಅಥವಾ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆನೇ ಸ್ವಲ್ಪ ತುಪ್ಪ ಹಾಕಿ ಮತ್ತು ಇದನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. 2 ವಿಸಿಲ್ ನಾವು ಇದನ್ನು ಕೂಗಿಸ್ಕೊಂಡ್ರೆ ಸಾಕು.
2 ವಿಸಿಲ್ ಕೂಗಿಸಿ ಪ್ರೆಷರೆಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬಿಡಿಬಿಡಿಯಾಗಿ ಒಳ್ಳೆ ಘಮ್ಮತ್ತಿರೋಂಥ ಮೆಂತ್ಯ ಬಟಾಣಿ ಬಾತ್ ರೆಡಿಯಾಗಿದೆ. ಈ ಸೀಸನಲ್ಲಿ ಸಿಗೋಂಥ ಬಟಾಣಿ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ನೀವು ಟ್ರೈ ಮಾಡಿ. ಡೆಕೋರೇಷನ್ಗೋಸ್ಕರ ಫ್ರೈ ಮಾಡಿರೋಂಥ ಗೋಡಂಬಿನ ಬಳಸ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದಕ್ಕೆ 50,000 ಕೇಳಿದ್ರಲ್ಲ. ಒಂದು ತಿಂಗಳಾಗುತ್ತಂತೆ ವಾಸಿ ಆಗಲಿಕ್ಕೆ ಹೇಳೋರು. 1 ತಿಂಗಳಾಗುತ್ತೆ, ಹೆದರ್ಕೊಂಬೇಡಿ. 2 ದಿವಸಕ್ಕೊಂದು ಸಲ ಬಂದು ಡ್ರೆಸ್ಸಿಂಗ್ ಮಾಡಿ. ಕ್ರಿಸ್ಮಸ್ 25th ಡಿಸೆಂಬರ್ ಮಧ್ಯಾಹ್ನ 1 ಗಂಟೆಗೆ ಇವರು ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ಬಂದರು. ಹರ್ಷಿ ಜೊತೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದರು. ಸದ್ಯಕ್ಕೆ ಇವಾಗ ಪೇಯ್ನ್ ಸ್ವಲ್ಪ ಇದೆ. ನಾವು ತುಂಬ ಹೆದರಿಬಿಟ್ಟಿದ್ವಿ. ಜೊತೆಗೆ ಬೇರೆ ಕಡೆ ಒಂದು ಹಾಸ್ಪಿಟ್ಲಲ್ಲಿ ವಿಚಾರಿಸಿದಾಗ ಅಲ್ಲಿ 1 ದಿನ 2 ದಿನ ಇರಬೇಕಾಗುತ್ತೆ, ಅಡ್ಮಿಟ್ ಆಗಬೇಕಾಗುತ್ತೆ ಅಂತ ಹೇಳಿದರು. ಸದ್ಯಕ್ಕೆ ಇವಾಗ ಇಲ್ಲೇ ಹತ್ತಿರದಲ್ಲಿ ಮಾಡಿಸ್ಕೊಂಡು ಬಂದರು. ಜೊತೆಗೆ ಆ ತಕ್ಷಣವೇ ಮಾಡಿ 1 ಅವರಲ್ಲಿ ಮನೆಗೆ ವಾಪಸ್ ಕಳಿಸಿದ್ದಾರೆ. ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದಾರೆ, ಹಾಗೆ ಅನಸ್ತೇಷಿಯಾ ಕೊಟ್ಟು 1 ಸತಿ ಅನಸ್ತೇಷಿಯಾ ಕೊಟ್ಟು ಮಾಡಿದ್ರಂತೆ. ಇವರು ಸರ್ಜನ್ ಹತ್ರ ಮಾತಾಡ್ಕೊಂಡು ಬಂದಿದ್ವಿ. ಅವರು ಹೇಳಿದರು 2 ದಿನ ಇರಬೇಕು, 50,000 ಖರ್ಚಾಗುತ್ತೆ ಅಂತ ಹೇಳಿದರು. ತುಂಬ ಥಿಂಕ್ ಮಾಡಿದ್ರು ಇವರು. ಅಷ್ಟೊಂದು ಏನಕ್ಕೆ ಖರ್ಚು ಮಾಡಬೇಕು, ಇಲ್ಲೇ ಎಲ್ಲರೂ ಬೇರೆ ಕಡೆ ವಿಚಾರಿಸ್ತೀನಿ ನಾನು ಅಂತ ಹೇಳಿ 2-3 ಕಡೆ ವಿಚಾರಿಸ್ಕೊಂಡು ಬಂದು ಮುಂಚೆ ಒಂದ್ಸತಿ ಒಬ್ಬರು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತೋರಿಸ್ತಾ ಇದ್ರು. ಮಾತ್ರೆಗಳು ಕೊಟ್ಟರು ಕೂಡ ಏನು ಕ್ಲಿಯರ್ ಆಗಿರಲಿಲ್ಲ. ತುಂಬ ಜಾಸ್ತಿ ಆದಮೇಲಕ್ಕೆ ಬೇರೆ ಕಡೆ ಹೋಗಿ ತೋರಿಸಿದಾಗ ಅಲ್ಲಿ ಅಡ್ಮಿಟ್ ಆಗಬೇಕು ಅಂತ ಹೇಳಿದರು. ಸೊ ಆ ಟೈಮಲ್ಲಿ ಸ್ವಲ್ಪ ಭಯ ಆಯಿತು, ಅಡ್ಮಿಟ್ ಆಗಬೇಕು ಅಥವಾ ಆಪ್ರೇಷನ್ ಹಿಂಗಾಗುತ್ತೋ ಏನೋ, ವಾಸಿ ಆಗುತ್ತೋ ಇಲ್ವಾ. ಜೊತೆಗೆ ಇವಾಗ ವಿಂಟರ್ ಇದರಿಂದ, ಚಳಿ ಇರೋದ್ರಿಂದ ಬೇಗ ಕಮ್ಮಿ ಆಗಲ್ಲ, ನೋವು ಜಾಸ್ತಿ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ಹೆದರ್ಬಿಟ್ಟಿದ್ವಿ. ಬಸ್ ಎಲ್ಲ ತೆಗ್ದಿದೆ ಅಲ್ವಾ. ಮೆಂತ್ಯ ಬಾತ್ ಮಾಡಿ ಉಳಿದಿರೋವಂಥ ಮೆಂತ್ಯ ಸೊಪ್ಪನ್ನು ಮಧ್ಯಾಹ್ನದ ಊಟಕ್ಕೋಸ್ಕರ ಮೆಂತ್ಯ ಪರಾಟ ಮಾಡೋದಕ್ಕೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಮಗೆ ಚಪಾತಿ ಲಟ್ಸುವಾಗ ಕಿತ್ತು ಹೋಗಬಾರ್ದು ಅಂದರೆ ಅದರಲ್ಲಿರೋಂಥ ದಂಟಿನ ಕಡ್ಡಿಗಳು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆನಂತರ ಇದನ್ನು 1 ಸ್ಪೂನಷ್ಟು ತುಪ್ಪ ಹಾಕಿ 1 ನಿಮಿಷ ಹುರ್ಕೊಳ್ಳೋದ್ರಿಂದ ಇದರಲ್ಲಿರೋಂಥ ರಾ ಸ್ಮೆಲ್ ಕೂಡ ಹೋಗುತ್ತೆ. ಸ್ವಲ್ಪ ಕಹಿ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ, ಹಾಗೆ ಮೆತ್ತಗಾಗುತ್ತೆ. ಆನಂತರ ನಾವು ಚಪಾತಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಸ್ಕೊಬೋದು. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹುರ್ಕೊಂಡ್ರೆ ಒಂದು ಬಣ್ಣ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಅರಿಶಿನ ಆ್ಯಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. 1 ನಿಮಿಷ ಹುರ್ಕೊಂಡ ನಂತರ ಇದನ್ನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ. ಬಾಣಲಿನಲ್ಲಿ ಇರೋವಂಥ ತುಪ್ಪ, ಅರಿಶಿನ, ಮೆಂತ್ಯ ಸೊಪ್ಪು ಯಾವುದು ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ಅದಕ್ಕೇ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದನ್ನು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೋದು. ಸೊ ಇದನ್ನು ಪ್ರೀಂಗೋಸ್ಕರ ಕಲ್ಸಕ್ಕೆ ಕೊಡ್ತಾಯಿದ್ದೀನಿ. ನಾವು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಒಂದು ಮಿಕ್ಸ್ ವೆಜ್ ಕುರ್ಮಾ ಕೂಡ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಕ್ರಿಸ್ಮಸ್ ಸ್ಪೆಷಲ್ ಇವತ್ತು. ಹರ್ಷ ಸ್ನಾನ ಮಾಡಿಲ್ಲ ಇಲ್ಲೋ. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಅವರಪ್ಪನ. ಇಷ್ಟೊತ್ತಾಯಿತು ಹಾಸ್ಪಿಟ್ಲಿಂದ ಬರೋದು. ಮಿಕ್ಸ್ ವೆಜ್ ಕುರ್ಮಾ ಮಾಡೋದಕ್ಕೆ ನಾನಿಲ್ಲಿ ಆಲ್ರೆಡಿ ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇದರಲ್ಲಿ 2 ಟೊಮೆಟೊ ಇದೆ, 1 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ. ಇದಿಷ್ಟನ್ನ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೆ. ಪ್ರಿಯಾ ರೀಸೆಂಟಾಗಿ ತಂದಿರೋಂಥ ಕೆಲವು ಮಸಾಲೆ ಎಲೆಗಳನ್ನು ನಾನು ಇಲ್ಲದೆ ಉಪಯೋಗಿಸ್ಕೊಂಡಿದ್ದೀನಿ. ಇದು ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕಿರುವಂಥದ್ದು 5 ಸ್ಪೈಸಸ್ ಇರುವಂಥ 1 ಎಲೆ. ಒಂದೇ ಎಲೆಯಲ್ಲಿ 5 ರೀತಿ ಮಸಾಲ ಸ್ಮೆಲ್ ಇರುತ್ತಂತೆ. ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಇದನ್ನು ಫಸ್ಟು ಕುಕ್ಕರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡುವಾಗ ಕೂಡ ಹಾಕಿರೋಂಥ ಎಲೆ ಪಲಾವ್ ಎಲೆ, ಅದನ್ನು ಕೂಡ ಪ್ರಿಯಾನೇ ತಂದಿರೋವಂಥದ್ದು. ಸೊ ಎಣ್ಣೆಯಲ್ಲಿ 1 ನಿಮಿಷ ಈ ರುಬ್ಬಿರೋಂಥ ಮಸಾಲ ಎಲ್ಲ ಹುರ್ಕೋಬೇಕು, ಅಂದರೆ 1 ನಿಮಿಷ ಕುದಿಸ್ಕೋಬೇಕು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಟಾಣಿ ಪೋನಿ ಯಾಕೆ ಏನು ಪಾಪ ಕಾಸ್ಟ್ಲಿ? ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಫೀಸ್ ಕಮ್ಮಿ ಮಾಡ್ಸಿದ್ದೀನಿ ಅಂದ್ರೆ ಕಾಸ್ಟ್ಲಿ ಅಂತ ಇರೋದು ನನಗೇನೆ. ಕಾಸ್ಟ್ಲಿ ಬೇಬಿ ಅಂತ ಹೆಸರಿಡ್ತಾ ಇದ್ದಾರೆ ಪ್ರಿಯಗೆ. ಅವಳು ಏನು ಕೇಳೋದೇ ಇಲ್ಲ ಪಾಪ. ಇಲ್ಲ ಹಾಸ್ಪಿಟ್ಲ್ 50,000 ಅವ್ರು ಹೇಳಿಲ್ವಾ? ಅದು ನೀವು ಮಾಡ್ಕೊಂಡಿರೋದು. ನಾನು ನೀವು ಕಾಸ್ಟ್ಲಿ, ನಾನಲ್ಲ. ನಾನೇನಾರು ಮಾಡ್ಕೊಂಡಿದ್ದೀನಿ? ನಾನೇನು ಮಾಡ್ಕೊಂಡೇ ಇಲ್ಲ. ನಾನೇ ನಿಮ್ಮ ಥರ ನಾನು ಫುಲ್ ಸ್ಟ್ರಾಂಗ್ ಆಗಿರ್ತೀನಿ. ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ್ತೀನಿ. ಇದು ನಮ್ಮ ಮನೆಯ ರಿಯಾಲಿಟಿ. ಅಪ್ಪ ಮಗಳು ಯಾವಾಗಲೂ ಕಾಲು ಎಳ್ಕೊತಾನೆ ಇರ್ತಾರೆ. ವಾಪಸ್ ನಾವು ಕಿಚನ್ ಕಡೆ ಹೋಗೋಣ. ಮಸಾಲ ಕುದಿಸೋದಕ್ಕೆ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ತರಕಾರಿಗಳನ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಇಲ್ಲಿ 4ರಿಂದ 5 ರೀತಿ ತರಕಾರಿ ಉಪಯೋಗಿಸ್ತಾ ಇದ್ದೀನಿ. ಬೀನ್ಸ್, ಕ್ಯಾರೆಟ್, ಬಟಾಣಿ, ಆಲೂಗಡ್ಡೆ, ಒಂದು ಸಣ್ಣ ಗೆಡ್ಡೆಕೋಸು ಕೂಡ ನಾನು ಆ ನಂತರ ಹಾಕ್ತೀನಿ. ಫಸ್ಟು 1 ನಿಮಿಷ ಈ ಮಸಾಲ ಎಲ್ಲ ಕುದಿಸ್ಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈ ಕಲರ್ಫುಲ್ ಆಗಿರೋಂಥ ತರಕಾರಿಗಳನ್ನ ಕೂಡ ಇದು ಮಸಾಲೆ ಜೊತೆಗೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಒಂದು ಸತಿ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಈ ಕುರ್ಮ ಸ್ವಲ್ಪ ಲೈಟಾಗಿ ನಮಗೆ ಖಾರ ಇರುತ್ತೆ, ಅಷ್ಟು ಹೆವಿ ಮಸಾಲ ಇರಲ್ಲ. ಸೊ ಚೆನ್ನಾಗಿ ಇದನ್ನು ಹುರ್ಕೊಂಡಾಗಿದೆ. ಅದಕ್ಕೆ ರುಚಿಗೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಮತ್ತೊಂದು ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಗಾರ್ಲಿಕ್ ಲೀಫ್, ಗಾರ್ಲಿಕ್ ಎಲೆ ಅಂತಲೇ ಇದೆ, ಪ್ರಿಯಾ JKVKಯಿಂದ ತಂದಿದ್ದು. ಈಗ ಆಲ್ರೆಡಿ 5 ಸ್ಪೈಸಸ್ದು ಹಾಕಿದ್ದೀನಿ. ಬೇ ಲೀಫ್ ಅಂದರೆ ಪಲಾವ್ ಎಲೆ ಹಾಕಿದ್ದೀನಿ. ಇದು ಗಾರ್ಲಿಕ್ದು. ಬೆಳ್ಳುಳ್ಳಿ ಸ್ಮೆಲ್ ಬರುತ್ತಂತೆ ಇದರಲ್ಲಿ, ನೋಡೋಣ ಅಂತ ಹಾಕಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಖಾರಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಸುಮಾರು 1ರಿಂದ 1.25 ಸ್ಪೂನಷ್ಟು. ಇದು ಖಾರ ಮತ್ತು ಬಣ್ಣ ಎರಡೂ ಇರುತ್ತೆ. ಹೋಮ್ ಮೇಡ್ ಚಿಲ್ಲಿ ಪೌಡರ್ ಮಾಡುವಂಥ ವಿಧಾನ ಕೂಡ ಆಲ್ರೆಡಿ ನಾನು ನಿಮಗೆ ಶೇರ್ ಮಾಡಿದ್ದೆ. ನೋಡಿಲ್ಲ ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಚೆಕ್ ಮಾಡಿ. ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಇದನ್ನೆಲ್ಲ ನಾವು ಮನೇಲೇ ಮಾಡ್ಕೋಬೋದು. ಸೊ ಒಂದು ಅರ್ಧ ಹೋಳಷ್ಟು ಕಾಯಿನ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ನಮಗೆ ಚಪಾತಿಗೆ ಅಥವಾ ಅನ್ನಕ್ಕೆ ಎರಡಕ್ಕೂ ತಿನ್ಬೋದು. ಸ್ವಲ್ಪ ಕಾಯಿ ರುಬ್ಬಿ ಹಾಕಿ ಒಂಚೂರು ನೀರು ಹಾಕಿದ್ದೀನಿ ಅಷ್ಟೇ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡಿ 2 ವಿಸಿಲ್ ನಾವು ಇದನ್ನು ಕೂಗಿಸ್ಕೊಳ್ಳೋಣ. ತರಕಾರಿ ಕೂಡ ಜಾಸ್ತಿ ಕೂಗಿಸ್ಬಾರ್ದು, ಓವರ್ ಕುಕ್ ಆಗಬಾರ್ದು. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಮೆಂತ್ಯ ಸೊಪ್ಪು ಹಾಕಿ ಕಲಸಿರೋಂಥ ಹಿಟ್ಟು ಕೂಡ 10 ನಿಮಿಷ ನಾನು ಇದನ್ನು ನೆನೆಸಕ್ಕೆ ಬಿಟ್ಟಿದ್ದೆ. 10 ನಿಮಿಷದ ನಂತರ ಚಪಾತಿ ಮಾಡ್ತಾಯಿದ್ದೀನಿ. ಕುರ್ಮ ರೆಡಿಯಾಗಿದೆ. ಚಪಾತಿ ಮಾಡೋದಕ್ಕೋಸ್ಕರ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಎಷ್ಟು ತೆಳುವಾಗಿ ಬೇಕಾದ್ರೆ ನಾವು ಇದನ್ನು ಲಟ್ಸ್ಕೊಬೋದು. ಅದೇ ನಾವು ರಾ ಇರೋವಂಥ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ರೆ ಲಟ್ಸ್ಲಿಕ್ಕಾಗಲ್ಲ, ಕಿತ್ತು ಹೋಗುತ್ತೆ. ಸೊ ಈ ಥರ ನಾವು ತುಪ್ಪದಲ್ಲಿ ಹುರಿದು ನಂತರ ನಾವು ಲಟ್ಸ್ಕೊಂಡಾಗ ಎಷ್ಟೇ ತೆಳ್ಳಗೆ ಬೇಕಾದ್ರೆ ಲಟ್ಸ್ಕೊಬೋದು. ಸೊ ಈ ರೀತಿ ನಾವು ಮೆಂತ್ಯ ಪರಾಠ ಅಥವಾ ಮೆಂತ್ಯ ಚಪಾತಿ ಮಾಡಿಕೊಟ್ಟಾಗ ಹೆಲ್ದಿಯಾಗಿ ಕೂಡ ಇರುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಚಪಾತಿ ಸುಡುವಂಥ ಟೈಮಲ್ಲಿ ಆ ಮೆಂತ್ಯ ಸೊಪ್ಪಿನ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಸಾಯಂಕಾಲ ಆಗಿದೆ 4 ಗಂಟೆ. ಸಾಯಂಕಾಲಕ್ಕೋಸ್ಕರ ಒಂದು ಕೇಕ್ ರೆಡಿ ಮಾಡ್ತಾ ಇದ್ದೀನಿ. ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇಲ್ಲಿ ಡೈಜೆಸ್ಟಿವ್ ಬಿಸ್ಕೆಟ್ನ ಉಪಯೋಗಿಸ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಬಿಸ್ಕೆಟಿಂದ ಕೂಡ ಕೇಕ್ ಮಾಡ್ಕೋಬೋದು. ಬೇಕಿಂಗ್ಗೋಸ್ಕರ ಇಲ್ಲೊಂದು ಅಗಲವಾಗಿರೋಂಥ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಒಳಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಉಪ್ಪು ಸ್ವಲ್ಪ ಬಣ್ಣ ನಿಮಗೆ ಕೆಂಪು ಕಾಣಿಸ್ತಿರೋ ರೀಸನ್ ಏನಂದರೆ ಪದೇ ಪದೇ ನಾವು ಅದನ್ನು ಬೇಕಿಂಗ್ಗೆ ಉಪಯೋಗಿಸೋದ್ರಿಂದ. ಅದರ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಸಣ್ಣ ಊರಿನಲ್ಲಿ 10 ನಿಮಿಷ ಬಿಟ್ಬೇಡ. ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ಕೇಕಿಗೆ ರೆಡಿ ಮಾಡ್ಕೊಳ್ಳೋಣ. 10 ನಿಮಿಷದಷ್ಟರಲ್ಲಿ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೋಬೇಕು. 4 ಪ್ಯಾಕೆಟಷ್ಟು ಇಲ್ಲಿ
ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಸೊ ಯಾವುದೇ ಬಿಸ್ಕೆಟ್ ತೊಗೋಬೋದು, ಮಾರಿ ಬಿಸ್ಕೆಟ್, ಗ್ಲೂಕೋಸ್ ಬಿಸ್ಕೆಟ್, ಡೈಜೆಸ್ಟಿವ್ ಬಿಸ್ಕೆಟ್ ಯಾವುದಾದ್ರೂ ಪರವಾಗಿಲ್ಲ. ಇದು ಹೈ ಫೈಬರ್ ಇರುವಂಥ ಬಿಸ್ಕೆಟ್ ಆಗಿರೋದ್ರಿಂದ ಹೆಲ್ದಿ ಅಂತ ನಾನು ಇದನ್ನು ಬಳಸ್ಕೊಂಡಿದ್ದೀನಿ. ನಾನು ಮಾಡಿದ ಮಿಸ್ಟೇಕ್ ಏನಂತಂದರೆ ಬಿಸ್ಕೆಟ್ಸ್ನ ಹಾಗೆ ಹಾಕ್ಕೊಂಡೆ, ಕೈಯಲ್ಲಿ ಮುರಿದು ಹಾಕ್ಕೊಂಡಿದ್ದರೆ ಪೌಡ್ರ್ ಮಾಡೋದು ಈಸಿ ಆಗ್ತಿತ್ತು. ಸ್ವಲ್ಪ ನನಗೆ ಕಷ್ಟ ಆಯಿತು ಬಿಸ್ಕೆಟ್ ಹಾಗೆ ಹಾಕ್ಕೊಂಡಿದ್ದಕ್ಕೆ. ಸೊ ಪೌಡ್ರ್ ಮಾಡ್ಕೊಂಡ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ, 1/4 ಕಪ್ಪಷ್ಟು ಕೋಕೋ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಕೋಕೋ ಪೌಡರ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೂ ಕೂಡ ನೀವು ಬರೀ ಸಕ್ಕರೆ ಮತ್ತು ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಂಡು ಕೂಡ ಕೇಕ್ ಮಾಡ್ಕೋಬೋದು. ಕೋಕೋ ಪೌಡರ್ ಹಾಕ್ಕೊಳ್ಳೋದ್ರಿಂದ ಒಂದು ಚಾಕ್ಲೇಟ್ ಟೇಸ್ಟ್ ಬರುತ್ತೆ, ಚಾಕ್ಲೇಟ್ ಕೇಕ್ ಥರ ಇರುತ್ತೆ. ಸಕ್ಕರೆ, ಕೋಕೋ ಪೌಡರ್, ಬಿಸ್ಕೆಟ್ ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಅಗಲವಾಗಿರುವಂಥ ಒಂದು ಬೌಲಲ್ಲಿ ಹಾಕ್ಕೊಂಡು ಮತ್ತೊಂದು ಸತಿ ಇದನ್ನೆಲ್ಲ ಕೈಯಲ್ಲಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸುಮಾರು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸನ್ಫ್ಲವರ್ ಆಯಿಲ್, ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಮೂರಲ್ಲಿ ಯಾವುದಾದ್ರು ಒಂದನ್ನು ಬಳಸ್ಕೋಬೋದು. 1/4 ಕಪ್ಪಷ್ಟು ಎಣ್ಣೆ ಹಾಕಿ ಅದ ನಂತರ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿರೋವಂಥ ಹಾಲನ್ನು ನಾವು ಒಂದೇ ಸರ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ನೋಡಿಕೊಂಡು ಕಲಿಸ್ಕೊತಾನೆ ಹಾಕ್ಕೋಬೇಕು. ನನಗಿದಕ್ಕೆ ಸುಮಾರು 3/4 ಕಪ್ಪಷ್ಟು ಹಾಲು ಹಿಡಿಸ್ತು. ಅರ್ಧ ಕಪ್ಪಷ್ಟು ಫಸ್ಟ್ ಹಾಕಿದೆ, ಚೆಕ್ ಮಾಡಿದೆ. ನಂತರ ನಮಗಿದು ತೆಳ್ಳಗಿದೆ ಅಂತ ಗಟ್ಟಿ ಇದೆ ಅಂತ ಗೊತ್ತಾದ ನಂತರ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ನಮಗೆ ಬೇಕಾದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೂ ಕೂಡ ಹೀಗೆ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋದ್ರಿಂದ ಈ ಒಂದು ಕ್ರಿಸ್ಮಸ್ ಟೈಮಲ್ಲಿ ಸಿಗುವಂಥ ಏನು ಹೇಳ್ತಾರೆ ಫ್ರೂಟ್ ಕೇಕ್ ಆ ಥರನೇ ನಾವು ಮಾಡ್ಕೋಬೋದು. ಸೊ ನನ್ನ ಹತ್ರ ಇದ್ದಂಥ ಎಲ್ಲ ಥರದ ಡ್ರೈ ಫ್ರೂಟ್ಸು ಹಾಕ್ಕೊಂಡಿದ್ದೀನಿ. ಟೂಟಿ ಫ್ರೂಟಿ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಏನೇನಿರುತ್ತೆ ಎಲ್ಲನೂ ಹಾಕ್ಕೋಬೋದು. ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಕೇಕ್ ಮಧ್ಯದಲ್ಲಿ ಅಲ್ಲಲ್ಲಿ ನಮಗೆ ಬಾಯಿಗೆ ಸಿಗ್ತಿರುತ್ತೆ. ಸೊ ಚೆನ್ನಾಗಿ ಕಲಿಸ್ಕೊಂಡ ನಂತರ ಲಾಸ್ಟಲ್ಲಿ ಬೇಕಿಂಗ್ ಇಡೋಕ್ಕೆ ಮುಂಚೆ ಒಂದು ಪ್ಯಾಕೆಟಷ್ಟು ಈನೋ, 2-3 ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಎಸೆನ್ಸ್ ಹಾಕಿಲ್ಲ ಅಂದರೂ ಕೂಡ ನಮಗೆ ಬಿಸ್ಕೆಟಲ್ಲೇ ಅದೊಂದು ಘಮ ಇರುತ್ತೆ, ಅದೇ ಸಾಕಾಗುತ್ತೆ. ಎಸೆನ್ಸ್ ಹಾಕ್ಕೊಳ್ಳೋದ್ರಿಂದ ಅದರದ್ದೇ ಒಂದು ಫ್ಲೇವರ್ ಬರುತ್ತಿರುತ್ತೆ, ವೆನಿಲಾ ಫ್ಲೇವರ್ ಬರುತ್ತೆ. ಸೊ ಚಾಕ್ಲೇಟ್ ಕೇಕ್ ಥರನೇ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಬೇಕ್ ಮಾಡೋದಕ್ಕೋಸ್ಕರ ಯಾವುದೇ ಟಿನ್ ಉಪಯೋಗಿಸ್ಕೋಬೋದು. ನಮ್ಮ ಹತ್ರ ಇರೋವಂಥ ಯಾವ ಶೇಪಲ್ಲಿ ಬೇಕಾದ್ರೂ ಟಿನ್ನಲ್ಲಿ ಮಾಡ್ಕೋಬೋದು. ಈ ಥರ ರೌಂಡ್ ಇರೋವಂಥ ಟಿನ್ನಲ್ಲಿ ಫಸ್ಟ್ ಎಣ್ಣೆ ಹಚ್ಕೊಂಡು ಬಟರ್ ಶೀಟ್ ಹಾಕಿದ್ದೀನಿ. ಅದರ ನಂತರ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಸೊ ಬಟರ್ ಶೀಟ್ ಹಾಕೊಳ್ಳೋದ್ರಿಂದ ಈಸಿಯಾಗಿ ಕೇಕ್ ಹೊರಗಡೆಗೆ ರಿಮೂವ್ ಮಾಡ್ಕೋಬೋದು. ನಂತರ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಂಡಿರೋದನ್ನು ಇದನ್ನು ಹಾಕ್ಕೊಂಡಿದ್ದೀನಿ. 3/4 ಭಾಗದಷ್ಟು ಮಾತ್ರ ಹಾಕ್ಕೋಬೇಕು. ನಾನು ಇಲ್ಲೂ ಒಂದು ಮಿಸ್ಟೇಕ್ ಮಾಡಿದೆ, ಫುಲ್ ಕಂಪ್ಲೀಟ್ ಆಗೋದ್ರ ಮೇಲ್ಗಡೆವರೆಗೂ ಹಾಕಿದ್ದೆ, ಮತ್ತು ಇದು ಜಾಸ್ತಿನೇ ಉಬ್ಬಿ ರೈಸ್ ಆಗಿ ಜಾಸ್ತಿ ಚೆಲ್ಲೋಗಂಗಿತ್ತು. ಮತ್ತು ಅದನ್ನು ಮಫಿನ್ ಮೌಲ್ಡಲ್ಲಿ ಟ್ರಾನ್ಸ್ಫರ್ ಮಾಡಿ ಬೇಕಿಂಗ್ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಆದಷ್ಟು ಯಾವುದೇ ಟಿನ್ನಲ್ಲಿ ಇಡುವಾಗ 3/4 ಭಾಗದಷ್ಟು ಮಾತ್ರ ಹಾಕ್ಕೋಬೇಕು. ಬೇಕಿಂಗ್ ಎಷ್ಟೇ ಸರ್ತಿ ಮಾಡಿದರೂ ನಾವು ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ಹೇಳೋದಿದಕ್ಕೆ. ಕುಕ್ಕರಲ್ಲಿ ಬೇಕ್ ಮಾಡೋದಕ್ಕೆ ಇಟ್ಟು ಸ್ವಲ್ಪ ಹೊತ್ತಾದ ನಂತರ ಓಪನ್ ಮಾಡಿ ನೋಡಿದಾಗ ಇದು ಸ್ವಲ್ಪ ಚೆಲ್ಲೋಗ್ತಿದೆ ಅಂತ ಗೊತ್ತಾದ ನಂತರ ನಾನು ಅದನ್ನು ಮೇಲ್ಗಡೆ ಭಾಗನ ಸ್ವಲ್ಪ ತೆಗೆದು ಈ ರೀತಿ ಸಣ್ಣ ಸಣ್ಣ ಮೌಲ್ಡಲ್ಲಿ ಹಾಕಿ ಬೇಕ್ ಮಾಡೋದಕ್ಕೆ ಮೈಕ್ರೋವೇವಲ್ಲಿ ಇಟ್ಟಿದ್ದೀನಿ. 180 ಡಿಗ್ರಿ ಸೆಂಟಿಗ್ರೇಡಲ್ಲಿ ಮಫಿನ್ ಮೌಲ್ಡಲ್ಲಿ ಹಾಕಿರುವಂಥ ಕೇಕ್ ಬೇಕಾಗೋದಕ್ಕೆ 12ರಿಂದ 15 ನಿಮಿಷ ಹಿಡಿಯುತ್ತೆ. ಕುಕ್ಕರಲ್ಲಿ ಮಾಡಲಿಕ್ಕೆ ಸುಮಾರು 25-30 ನಿಮಿಷ ಈ ಕೇಕ್ನ ಬೇಕ್ ಮಾಡೋದಕ್ಕೆ ಟೈಮ್ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ಸತಿ ಈ ರೀತಿ ಟೂತ್ ಪಿಕ್ಕಿಂದ ಚೆಕ್ ಮಾಡ್ಕೋಬೇಕು. ಇದು ಚೆನ್ನಾಗಿ ನೀಟಾಗಿ ಹೊರಗಡೆ ಬಂದಿದೆ ಅಂದರೆ ಬೇಕಾಗಿದೆ ಅಂತ ಅರ್ಥ. ನಮಗೇನಾದ್ರು ಇನ್ನು ಸ್ವಲ್ಪ ಅಂಟಿಸ್ತಿದೆ ಅಂದರೆ ಇನ್ನೊಂದು 2-3 ನಿಮಿಷ ಇಟ್ಕೊಂಡು ಬೇಯಿಸ್ಕೋಬೇಕು. ಯೂಶ್ವಲಿ ಈ ಪ್ಲಮ್ ಕೇಕ್ ಮಾಡೋದಕ್ಕೆ ಪ್ರೊಸೀಜರ್ ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಸೊ ವೈನ್ ಅಥವಾ ಗ್ರೇಪ್ ಜ್ಯೂಸ್ ಅಥವಾ ಆರೆಂಜ್ ಜ್ಯೂಸನ್ನ ಬಳಸಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡುವಂಥ ಕೇಕ್ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರದ್ದು ಒಂದು ಶಾರ್ಟ್ಕಟ್ ಮೆಥಡ್ನ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ಮೊಟ್ಟೆ ಬಳಸಿಲ್ಲ, ಯಾವುದೇ ವೈನ್ ಆಗಲಿ ಯಾವುದೇ ಫ್ರೂಟ್ ಜ್ಯೂಸ್ ಆಗಲಿ ಬಳಸದೆ ಬಿಸ್ಕೆಟಿಂದ ಕೂಡ ತುಂಬ ಸುಲಭವಾಗಿ ಕೇಕ್ ಮಾಡ್ಕೋಬೋದು. ಯಾವುದೇ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಹಾಕಿ ಅಥವಾ ಡ್ರೈ ಫ್ರೂಟ್ಸ್ ಇಲ್ಲದೆ ಕೂಡ ನೀವು ಈ ಕೇಕ್ನ ಮಾಡ್ಕೋಬೋದು. ಕ್ರಿಸ್ಮಸ್ ಸ್ಪೆಷಲ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕಿ ಈ ಪ್ಲಮ್ ಕೇಕ್ನ ಬಿಸ್ಕೆಟಿಂದ ಮಾಡಿದ್ದೀನಿ. ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ. ಮುಂದೆ ಬರುವಂಥ ನ್ಯೂ ಇಯರ್ ಟೈಮಲ್ಲಿ ಅಥವಾ ಯಾವುದೇ ಬರ್ಡೇ ಇದ್ದಾಗ ನೀವು ಈ ಕೇಕ್ನ ಟ್ರೈ ಮಾಡ್ಕೋಬೋದು. ಸೊ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಾರಿ ಬಿಸ್ಕೆಟ್ ಹಾಗೆ ಗ್ಲೂಕೋಸ್ ಬಿಸ್ಕೆಟ್, ಡೈಜೆಸ್ಟಿವ್ ಬಿಸ್ಕೆಟ್ ಯಾವ ಬಿಸ್ಕೆಟ್ ಕೂಡ ಉಪಯೋಗಿಸ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಇದೇ ರೀತಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸಾಯಂಕಾಲ ಆಗಿದೆ. ಸಾಯಂಕಾಲ ವಿಡಿಯೋ ಬ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದ್ರ ಮೂಲಕ ಕೇಕ್ ಮಾಡಿದ್ದೀನಿ. ಈ ಖುಷಿ ಮೂಮೆಂಟನ್ನು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಬ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಕೇಕ್ ಕಟ್ ಮಾಡಬೇಕು. ಕೇಕ್ ಕಟ್ ಇವ್ರ ಕೈಲೇ ಮಾಡ್ಸೋಣ ಅಂತ. ಓಕೆ 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 ಕೇಕ್ ಕಟ್ ಮಾಡಬೇಕು. ಕಟ್ ಮಾಡೋದು ಅಷ್ಟೇ, ತಿನ್ನಂಗಿಲ್ಲ ಅದಕ್ಕೆ. ಓಕೆ ಓಕೆ ಓಕೆ
ಯಾಕೆಂದ್ರೆ ಶುಗರ್ ಬುದ್ಧಿ ನನ್ನ ಬಾಡಿಲೇ ಇದೆಯಲ್ಲ ತಿನ್ನಂಗಿಲ್ಲ. ಹಾಗೆ ನೀವೆಲ್ಲರೂ ಇವರು ಬೇಗ ಹುಷಾರಾಗ್ಲಿ ಅಂತ ಹೇಳಿದ್ರ. ಹಾಗೆ ನೀವೆಲ್ಲರೂ ನಂಗೆ ಹೆಚ್ಚಿನ ಧೈರ್ಯ ತುಂಬಿದ್ರಿ. ಅದಕ್ಕಿಂತಲೂ ಹೆಚ್ಚಿಗೆ ನಾನು ಏನು ಹೇಳಕ್ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಎಲ್ಲರ ಹರಕೆ ಅಂತೆ ಇವತ್ತು ಆಪರೇಷನ್ ಆಗಿ ಅವರು ಆರಾಮಾಗಿದ್ದಾರೆ ಅಂತ ನನಗೆ ಹ್ಯಾಪಿ, ತುಂಬಾ ಖುಷಿ ಕೊಡ್ತು. ಥ್ಯಾಂಕ್ ಯು ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಬಾಯ್ 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 ಬಾಯ್. ಕೇಕ್ ಕಟ್ ಮಾಡಿ ಬನ್ನಿ. ಹಾ ರೈಟ್. ಪ್ರಿಯಾಂಗ್ ಇವತ್ತು ಗಿಫ್ಟ್ ಕೊಡ್ಬೇಕಾಗಿತ್ತು. ಹೌದಾ, ನಂಗೆ ಗಿಫ್ಟ್ ಕೊಡೋದಿತ್ತಾ? ಇವತ್ತೊಂದು ಗಿಫ್ಟ್ ಕೊಡ್ಬೇಕಾಗಿತ್ತು ಪ್ರಿಯಾಂಗೆ. ನಾನು ನೆನ್ನೆನೆ ಪ್ಲಾನ್ ಮಾಡಿದೆ ಹೊರಗಡೆ ಹೋಗಿ ತಗೊಂಬರೋಣ ಅಂತ, ಸಾಧ್ಯ ಆಗ್ಲಿಲ್ಲ. ಏನು ಸಫಿ ಏನ್ ಗಿಫ್ಟ್? ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡು ಪಪ್ಪ ನೋಡಿ. ಮೊಬೈಲ್ ಎಲ್ಲ ಇಲ್ಲಪ್ಪ. ಪಪ್ಪ ಎಸ್ಕೇಪ್ ಆಗಕ್ಕೆ. ಅದೇ ಮೊಬೈಲ್. ಹಾ, ಸೊ ಅವಳಿಗೊಂದು ಗಿಫ್ಟ್ ಕೊಡ್ಬೇಕಾಗಿತ್ತು, ಸಾಧ್ಯ ಆಗ್ಲಿಲ್ಲ. ನ್ಯೂ ಇಯರ್ ಒಳಗಡೆನಾದ್ರೂ ಅವಳಿಗೊಂದು ಗಿಫ್ಟ್ ಕೊಡ್ತೀನಿ. ಪ್ರಿಯಾ ಅದನ್ನ ಕೇಳಿಸ್ಕೊಂಬಿಟ್ಟಿಲ್ಲ, ಅದು ಸರ್ಪ್ರೈಸ್ ಆಗಿರತ್ತಾ ಇಲ್ಲೋ ಗೊತ್ತಿಲ್ಲ. ಆದ್ರೆ ಏನಂತ ಮಾತ್ರ ಹೇಳಿಲ್ಲ, ಅದನ್ನ ಸರ್ಪ್ರೈಸ್ ಆಗಿ ಇಟ್ಟಿದ್ದೀನಿ. ನಿನ್ನೆಯಿಂದ ಮನೇಲಿ ಹೊರಗಡೆ ಹೋಗೋಕ್ಕಾಗಿಲ್ಲ, ಅವ್ರು ನೋಡ್ಕೊಳ್ಳೋದೇ ಆಯ್ತು. ಸೊ ಇವತ್ತು ಅವ್ರ ಆಪರೇಷನ್ ಹೋಗಿ ಬಂದಿದ್ರಿಂದ ಸದ್ಯ ಅವ್ರು ವಾಪಸ್ ಮನೆಗೆ ಹುಷಾರಾಗಿ ಬರ್ಲಿ ಅನ್ನೋಕ್ಕೋಸ್ಕರ ನಾನು ಎಲ್ಲೂ ಹೋಗ್ಲಿಲ್ಲ, ಗಿಫ್ಟ್ ತರಲಿಲ್ಲ. ಅದಕ್ಕೋಸ್ಕರ ಸ್ವೀಟ್ ಒಂದು ಮಾಡಿದ್ನ ಅಷ್ಟೇ, ಈ ಕೇಕ್ ಒಂದು ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಕೇಕ್ ರೆಸಿಪಿ. ನೀವು ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಕೇಕ್ ಕಟ್ ಮಾಡಿ. ಕ್ರಿಸ್ಮಸ್ ಅಂತ ರೆಡ್ ಅಂಡ್ ವೈಟ್. ಮೇರಿ ಕ್ರಿಸ್ಮಸ್. ಆಕ್ಚುಲಿ ಬರ್ಡೇ ತಾನೆ ಕ್ರಿಸ್ಮಸ್, ಇದು ಜೀಸಸ್. ಪಾಪ ನಾನು ಡ್ರೈ ಫ್ರೂಟ್ಸ್ ತಿನ್ಸ್ತೀನಿ ಹೋಗಿ ಪಾಪ. ಕೇಕ್ ತಿನ್ಸ್ಬಿಟ್ಟಿಯಾ? ಹೋಗ್ಲಿ ಪಾಪ ಅಂದಲ್ಲ, ಅದಕ್ಕೆ ತಿನ್ಸಿದೆ. ನಂಗೆ ತಿನ್ಸ್ತಾರೆ ಅಂತ ಇಲ್ಲ, ಫಸ್ಟ್ ಅವಳಿಗೆ. ಸೊ ಇವತ್ತಿನ ಈ ಮೂಮೆಂಟ್ ನಮಗೆ ತುಂಬಾ ಖುಷಿ ಕೊಡ್ತು. ಹರ್ಷಿತ್ನ ಕರೆದೆ, ಹರ್ಷಿತ್ ಬಂದಿಲ್ಲ, ಅದಕ್ಕೋಸ್ಕರ ಪುಸ್ ಪುಸ್ ಆನ್ ಜಾಗಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾವು ಹೊರಡ್ತಾ ಇದೀವಿ. ಮತ್ತೆ ಸಿಗ್ತೀವಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತಾ ಮತ್ತೊಂದು ಬ್ಲಾಗ್ ಜೊತೆಗೆ. ಹೋಗ್ಬರ್ಲಾ? ಬಾಯ್.